ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ಇವತ್ತಿನ ರೆಸಿಪಿ ಕ್ರಿಸ್ಪಿ ಆ್ಯಂಡ್ ಸ್ಪೈಸಿ ಹುಬ್ಳಿ ಧಾರವಾಡ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ಮಂಡಕ್ಕಿ. ಫಸ್ಟು ಈ ಮಂಡಕ್ಕಿಗೆ ಹಾಕೋಕ್ಕೆ ಬೆಳ್ಳುಳ್ಳಿ ಖಾರನ ಮಾಡ್ಕೋಬೇಕು. ಬೆಳ್ಳುಳ್ಳಿ ಖಾರ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಒಂದು 15ರಿಂದ 20 ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ ಹಸುಳುಗಳು, 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದೆರಡು ಥರದ ಖಾರ ಪುಡಿ, 2 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ. ಇದು ಖಾರ ಕಡಿಮೆ ಇರುತ್ತೆ, ಆದರೆ ಇದ್ರ ಕಲರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ಹಾಕೋದ್ರಿಂದ ಮಂಡಕ್ಕಿಗೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಮತ್ತು 1 ಟೀ ಸ್ಪೂನಷ್ಟು ಗುಂಟೂರು ಮೆಣಸಿನ್ಕಾಯಿ ಖಾರ ಪುಡಿ. ಇದ್ರ ಕಲರ್ ಅಷ್ಟು ಕೆಂಪಗಿರಲ್ಲ, ಬಟ್ ಇದು ಸ್ವಲ್ಪ ಖಾರ ಇರುತ್ತೆ. ಇದನ್ನ ಹಾಕೋದ್ರಿಂದ ಮಂಡಕ್ಕಿ ಸ್ವಲ್ಪ ಖಾರ ಆಗುತ್ತೆ. ಹಾಗಾಗಿ ನೀವು 2 ಖಾರ ಪುಡಿನ ಯೂಸ್ ಮಾಡಬೇಕಾಗುತ್ತೆ. ಈ ಮಂಡಕ್ಕಿ ಮಾಡೋಕ್ಕೆ ಬೇರೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. 1 ಲೀಟರು ಕ್ಲೀನ್ ಮಾಡಿದ ಚುನ್ಮರಿ ಅಥವಾ ಮಂಡಕ್ಕಿ, 1 ಬಟ್ಟಲ್ನಷ್ಟು ಶೇಂಗಾ, 1ರಿಂದ 2 ಟೀ ಸ್ಪೂನಷ್ಟು ಪುಡಿ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಇಂಗು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ. ಇವಾಗ ಬೆಳ್ಳುಳ್ಳಿ ಖಾರ ಮಾಡೋಕ್ಕೆ ಚಟ್ನಿ ಕುಟ್ಟು ಕಲ್ಲಲ್ಲಿ ಜೀರಿಗೆ ಹಾಕಿ ಜೀರಿಗೆನ ಸ್ವಲ್ಪ ಹೊತ್ತು ಕುಟ್ಟಬೇಕು. ಜೀರಿಗೆ ಸ್ವಲ್ಪ ಸಣ್ಣ ಆದ ನಂತರ ಬೆಳ್ಳುಳ್ಳಿ ಹಾಕಿ ಇದನ್ನು ಕೂಡ ಸ್ವಲ್ಪ ಸಣ್ಣ ಆಗುವವರೆಗೂ ಚೆನ್ನಾಗಿ ಕುಟ್ಟಬೇಕು. ಕಲ್ಲಲ್ಲಿ ಚೆನ್ನಾಗಿ ಅರಿಬೇಕು. ಫ್ರೆಂಡ್ಸ್, ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ. ಅಂದರೆ ನಾವು ಪ್ರತಿ ಸಲ ಹೊಸ ವಿಡಿಯೋನ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಳ್ಳುಳ್ಳಿ ಈ ಥರ ಸಣ್ಣ ಆದ ನಂತರ 2 ಥರದ ಖಾರ ಪುಡಿ ಹಾಕಿ ಆಮೇಲೆ ಸ್ವಲ್ಪ ಹೊತ್ತು ಈ ಥರ ಅರಿಬೇಕು. ಫ್ರೆಂಡ್ಸ್, ಈ ಖಾರನ ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಈ ಥರ ಕಲ್ಲಲ್ಲಿ ಅರ್ದು ಮಾಡೋದ್ರಿಂದ ಖಾರ ತುಂಬಾ ರುಚಿಯಾಗುತ್ತೆ. ಈ ಥರ ಸ್ವಲ್ಪ ಹೊತ್ತು ಅರಿದ ನಂತರ ಇದನ್ನು ಒಂದು ಬಟ್ಲಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ. ಈ ಬೆಳ್ಳುಳ್ಳಿ ಖಾರ ಬಿಸಿ ಬಿಸಿ ರೊಟ್ಟಿ, ಚಪಾತಿ ಅಥವಾ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಇದರಲ್ಲಿ ಮಂಡಕ್ಕಿ ಹಾಕಿ ಸಿಮ್ಮಲ್ಲಿ ಮಂಡಕ್ಕಿ ಸ್ವಲ್ಪ ಗರಿ ಗರಿ ಆಗುವವರೆಗೂ ಕೈ ಬಿಡದೆ ಇದನ್ನು ಹುರಿಬೇಕು. ಬಿಸಿಲಿದ್ರೆ ಮಂಡಕ್ಕಿ ಗರಿ ಗರಿ ಆಗುವವರೆಗೂ ಅದನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ಬೋದು. ಇಲ್ಲಿ ಮಳೆ ಬರ್ತಾ ಇದೆ, ಮಂಡಕ್ಕಿ ಫುಲ್ ಮೆತ್ತಗಾಗಿದೆ. ಮಂಡಕ್ಕಿ ಈ ಥರ ಮೆತ್ತಗಿದ್ರೆ ಸಿಮ್ಮಲ್ಲಿ ಅದನ್ನು ಕೈ ಬಿಡದೆ ಸ್ವಲ್ಪ ಹೊತ್ತು ಹುರಿದ್ರೆ ಅದು ಗರಿ ಗರಿ ಆಗುತ್ತೆ. ಚುರುಮುರಿ ಅಥವಾ ಮಂಡಕ್ಕಿ ಚೆನ್ನಾಗಿ ಗರಿ ಗರಿ ಆದ ನಂತರ ಒಂದು ಪಾತ್ರೆಯಲ್ಲಿ ತೆಗೆದು ಸೈಡಲ್ಲಿ ಎತ್ತಿಡಿ. ನೆಕ್ಸ್ಟ್ ಇವಾಗ ಇದೇ ಕಡಾಯಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಶೇಂಗಾ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಶೇಂಗಾನ ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮಂಡಕ್ಕಿಗೆ ಪುಟಾಣಿ ಅಥವಾ ಹುರ್ಗಡ್ಲೆ ಹಾಕಲ್ಲ. ನಿಮಗೆ ಪುಟಾಣಿ ಇಷ್ಟ ಇದ್ದರೆ ನೀವು ಹಾಕ್ಕೋಬೋದು. ಫ್ರೆಂಡ್ಸ್, ಆಲ್ರೆಡಿ ನಾನು ಉತ್ತರ ಕರ್ನಾಟಕದ ಸಾಬುದಾನಿ ಚೂಡ, ಬಟಾಟಿ ಚೂಡ, ನರ್ಗಿಸ್ ಮಂಡಕ್ಕಿ, 2ರಿಂದ 3 ಥರದ ಚುನ್ಮರಿ ಚೂಡ, 2 ಥರದ ಅವಲಕ್ಕಿ ಚೂಡ, ಕಚ್ಚಾ ಚೂಡ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಈ ರೆಸಿಪಿಗಳಲ್ಲಿ ನೀವು ಯಾವುದಾದ್ರೂ ರೆಸಿಪಿನ ಮಿಸ್ ಮಾಡ್ಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ಶೇಂಗಾನ ಈ ಥರ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಿದ ನಂತರ ಶೇಂಗಾನ ಒಂದು ಪ್ಲೇಟಲ್ಲಿ ತೆಗೆದು ಗ್ಯಾಸ್ ಆಫ್ ಮಾಡಿ. ಇವಾಗ ಇದೇ ಬಿಸಿ ಎಣ್ಣೆಯಲ್ಲಿ ರೆಡಿ ಮಾಡಿಟ್ಟಂತಹ ಬೆಳ್ಳುಳ್ಳಿ ಖಾರನ ಹಾಕಿ ನಂತರ ಇಂಗು ಮತ್ತು ಅರಿಶಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಳ್ಳುಳ್ಳಿ ಖಾರನ ಈ ಥರ ಸ್ಪೂನಿಂದ ಲೈಟಾಗಿ ಪ್ರೆಸ್ ಮಾಡ್ತಾ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು. ಗಮನ ಇರಲಿ ಫ್ರೆಂಡ್ಸ್, ಗ್ಯಾಸ್ ಆಫ್ ಇರಬೇಕು. ಬಿಸಿ ಬಿಸಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಖಾರನ ಹಾಕಿದರೆ ಖಾರ ಬೇಗನೆ ಸುಟ್ಟೋಗುತ್ತೆ, ಆವಾಗ ಮಂಡಕ್ಕಿ ಅಷ್ಟು ರುಚಿಯಾಗಲ್ಲ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಆನ್ ಮಾಡಿ ಗ್ಯಾಸನ್ನು ಸಿಪ್ಪಲ್ಲಿಡಿ. ಇವಾಗ ಮತ್ತೆ ಕೈ ಬಿಡದೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆಮೇಲೆ ಆಗಲೇ ಹುರಿದಿಟ್ಟಂಥ ಮಂಡಕ್ಕಿನ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಸಕ್ಕರೆ ಮತ್ತು ಫ್ರೈ ಮಾಡಿದ ಶೇಂಗಾ ಹಾಕಿ ಸಿಮ್ಮಲ್ಲಿ 1-2 ನಿಮಿಷ ಕೈ ಬಿಡದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈ ಮಂಡಕ್ಕಿ ಮಾಡುವಾಗ 2 ವಿಷಯ ಗಮನದಲ್ಲಿ ಇಡಬೇಕು. ಈ ಮಂಡಕ್ಕಿಗೆ ಇಂಗು ಅಥವಾ ಅರಿಶಿನ ಪುಡಿನ ಜಾಸ್ತಿ ಹಾಕಬಾರ್ದು.
ಇದು ಬೆಳ್ಳುಳ್ಳಿ ಮಂಡಕ್ಕಿ ಆಗಿರೋದ್ರಿಂದ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶೇಂಗಾ ಜಾಸ್ತಿ ಬೇಕಾಗುತ್ತೆ. ಮಂಡಕ್ಕಿನ ತಿನ್ನುವಾಗ ಪ್ರತಿ ಸಲ ನಮಗೆ ಬೆಳ್ಳುಳ್ಳಿ ಫ್ಲೇವರೇ ಜಾಸ್ತಿ ಬರಬೇಕು. ಮತ್ತು ಬೆಳ್ಳುಳ್ಳಿ ಖಾರನ ಎಣ್ಣೆಲಿ ಹುರಿಯುವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟೆ ಹುರಿಬೇಕು. 1-2 ರಿಂದ 3 ನಿಮಿಷ ಸಿಮ್ಮಲ್ಲಿ ಚೆನ್ನಾಗಿ ಹುರಿದ ನಂತರ ಮಂಡಕ್ಕಿನ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದ್ರೆ ಸ್ವಲ್ಪ ಉಪ್ಪು ಮತ್ತು ಅಚ್ಚಕಾರ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಂಡಕ್ಕಿಗೆ ದಪ್ಪ ಶೇವ್ ಹಾಕಿಬಿಟ್ಟು ಸರ್ವ್ ಮಾಡ್ತಾರೆ. ಸಾರಿ ಫ್ರೆಂಡ್ಸ್, ಇವತ್ತು ನನ್ನ ಹತ್ರ ಶೇವ್ ಇರಲಿಲ್ಲ. ಸೊ ಫ್ರೆಂಡ್ಸ್, ಇವಾಗ ಗರಿ ಗರಿಯಾದ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ. ಮಂಡಕ್ಕಿ ಮೇಲೆ ಸ್ವಲ್ಪ ಶೇವ್ ಹಾಕ್ಕೊಂಡ್ಬಿಟ್ಟು ಬಿಸಿ ಬಿಸಿ ಟೀ ಜೊತೆ ಮಂಡಕ್ಕಿನ ಎಂಜಾಯ್ ಮಾಡಿ. ಇವತ್ತಿನ ಈ ಸ್ಪೆಷಲ್ ಬೆಳ್ಳುಳ್ಳಿ ಮಂಡಕ್ಕಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಈ ಮಂಡಕ್ಕಿನ ಟ್ರೈ ಮಾಡಿ ನೋಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇನ್ನಷ್ಟು ಉತ್ತರ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕ ಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.